ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪೆಟ್ಸ್ ಲೋಕ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೇಕೆಗಳಿಗೆ ಬರುವ ಸಾಮಾನ್ಯ ಮತ್ತು ಅಪಾಯಕರ ರೋಗಗಳು, ಅದರ ಲಕ್ಷಣಗಳು, ಮೊದಲ ಚಿಕಿತ್ಸೆ, ಔಷಧಿಗಳು ಮತ್ತು ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಮತ್ತು ಸರಿಯಾದ ವ್ಯಾಕ್ಸಿನೇಷನ್ ಶೆಡ್ಯೂಲ್ ಹಾಗೂ ರೋಗ ಬರೋದಕ್ಕಿಂತ ಮುಂಚೆ ಹೇಗೆ ತಡೆಯಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಹಾಗಾದರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಸ್ನೇಹಿತರೆ, ಫಸ್ಟ್ ರೋಗ ನಾವು ನೋಡುವಂಥದ್ದು ಬಂದು ಇದು PPR ಅಂತಾರೆ. ಇದಕ್ಕೆ ಬಂದು ಗೋಟ್ ಪ್ಲೇಗ್ ಅಂತಲೂ ಕರೆಯುತ್ತಾರೆ. ಇದರ ಲಕ್ಷಣಗಳು ಅಂತ ನೋಡೋಕೆ ಬಂದರೆ ಹೆಚ್ಚು ಜ್ವರ ಇರುತ್ತದೆ ಮತ್ತು ಕಣ್ಣು ಮತ್ತು ಮೂಗಿನಿಂದ ನೀರು ಬರುತ್ತಿರುತ್ತದೆ ಮತ್ತು ಬಾಯಿನಲ್ಲಿ ಗಾಯ ಉಂಟಾಗುತ್ತದೆ ಮತ್ತು ಅತಿಸಾರ ಆಗುತ್ತದೆ. ಮತ್ತು ಈ ರೋಗಕ್ಕೆ ಫಸ್ಟ್ ಏಡ್ ಅಂತ ನೋಡೋಕೆ ಬಂದರೆ ಅಟ್ಯಾಕ್ ಆಗಿರೋ ಮೇಕೆನ ಬಂದು ನೀವು ಸಪ್ರೇಟಾಗಿ ಇಕ್ಕಿ ಚಿಕಿತ್ಸೆ ಕೊಡಬೇಕು ಮತ್ತು ಸ್ವಚ್ಛ ನೀರು ಪ್ಲಸ್ ಎಲೆಕ್ಟ್ರೋಡ್ ಪೌಡ್ರನ್ನ ಮಿಕ್ಸ್ ಮಾಡಿ ಅದಕ್ಕೆ ಕೊಡಬೇಕು ಮತ್ತು ದೇಹದಲ್ಲಿ ನೀರಿನ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು. ಮತ್ತು ಈ ರೋಗಕ್ಕೆ ಬಂದು ಪ್ರಿವೆನ್ಷನ್ ಅಂತ ನೋಡೋಕೆ ಬಂದರೆ ವರ್ಷಕ್ಕೊಮ್ಮೆ PPR ವ್ಯಾಕ್ಸಿನೇಷನ್ ಹಾಕಿಸಲೇಬೇಕು ಕಡ್ಡಾಯವಾಗಿ ಮತ್ತು ಮೇಕೆ ಇರುವ ಶೆಡ್ನ ಬಂದು ಸ್ವಚ್ಛತೆಯಾಗಿ ಇಟ್ಕೊಬೇಕು. ನೆಕ್ಸ್ಟ್ ಈ ರೋಗಕ್ಕೆ ಬಂದು ಟ್ರೀಟ್ಮೆಂಟ್ ಹೆಂಗೆ ಮಾಡಬೇಕಂತ ನೋಡೋಕೆ ಬಂದರೆ ಇದು ವೈರಲ್ ರೋಗವಾಗಿರೋದ್ರಿಂದ ಬಂದು ಸಪೋರ್ಟ್ಮೆಂಟ್ ಟ್ರೀಟ್ಮೆಂಟು ಮುಖ್ಯವಾಗಿರುತ್ತದೆ ಮತ್ತು ಪಶು ವೈದ್ಯರು ಬಂದು ಡಿಹೈಡ್ರೇಷನ್ ಮತ್ತು ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮತ್ತು ದುಬಾಳತೆಗೆ ಅನುಗುಣವಾಗಿ ಚಿಕಿತ್ಸೆ ಕೊಡುತ್ತಾರೆ. ನೆಕ್ಸ್ಟು ಎರಡನೇ ರೋಗ ನಾವು ನೋಡೋವಂಥದ್ದು ಬಂದು ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂತಾರೆ, FMD ಅಂತಾರೆ. ಇದರ ಲಕ್ಷಣಗಳು ಅಂತ ನೋಡೋಕೆ ಬಂದರೆ ಬಾಯಿನಲ್ಲಿ ಹುಣ್ಣಾಗುತ್ತದೆ ಮತ್ತು ಕಾಲುಗಳಲ್ಲಿ ಗಾಯ ಆಗಿರುತ್ತದೆ ಮತ್ತು ತಿನ್ನಲು ಕಷ್ಟಪಡುತ್ತಿರುತ್ತೆ ಆ ಮೇಕೆಗಳು. ಇದಕ್ಕೆ ಫಸ್ಟ್ ಏಡ್ ಅಂತ ನೋಡೋಕೆ ಬಂದರೆ ಮೃದುವಾದ ಆಹಾರ ಕೊಡಬೇಕು ಮತ್ತು ಗಾಯಗಳಲ್ಲಿ ಸ್ವಚ್ಛತೆಯಾಗಿ ಇಡ್ಕೊಬೇಕು. ಅಂದರೆ ಗಾಯ ಆಗಿರುತ್ತಲ್ಲ ಆ ಜಾಗ ಬಂದು ಕ್ಲೀನ್ ಮಾಡಿ ಇಡ್ಕೊಬೇಕಾಗುತ್ತದೆ. ಮತ್ತು ಈ ರೋಗ ಬರೋದಿಲ್ಲ ತಡೆಯೋಕ್ಕೆ ಬಂದು ಪ್ರಿವೆನ್ಷನ್ ಏನು ಮಾಡಬೇಕಂತ ನೋಡೋಕೆ ಬಂದರೆ ಪ್ರತಿ 6 ತಿಂಗಳಿಗೆ ವ್ಯಾಕ್ಸಿನೇಷನ್ ಕಡ್ಡಾಯವಾಗಿರುತ್ತದೆ. ಇದು ಹಾಕ್ಸಿದ್ರೆ ನಿಮಗೆ ಈ ರೋಗ ಬಂದು ತಡೆಯಬಹುದು. ನೆಕ್ಸ್ಟು ಟ್ರೀಟ್ಮೆಂಟ್ ಹೆಂಗೆ ಮಾಡಬೇಕಂತ ನೋಡೋಕೆ ಬಂದರೆ ಇದಕ್ಕೆ ಗಾಯ ನಿವಾರಣೆ ಮತ್ತು ಸಪೋರ್ಟಿವ್ ಕೇರ್ ಬೇಕಾಗುತ್ತದೆ. ನೆಕ್ಸ್ಟ್ ಮೂರನೇ ರೋಗ ಬಂದು ಎಂಟ್ರೋಟೋಕ್ಸ್ಮಿಯಾ ಅಂತಾರೆ. ಇದಕ್ಕೆ ಬಂದು ಈ ಲಕ್ಷಣಗಳು ಏನೇನು ಕಾಣಿಸುತ್ತೆ ಅಂತ ನೋಡೋಕೆ ಬಂದರೆ ಮೇಕೆಗಳಲ್ಲಿ ಹೊಟ್ಟೆ ಉಬ್ಬುವುದು ಮತ್ತು ದುಬಾಳತೆ ಆಗಿರುತ್ತದೆ ಮತ್ತು ಅತಿಸಾರ ಆಗುತ್ತದೆ. ಇದಕ್ಕೆ ಫಸ್ಟ್ ಏಡ್ ಏನು ಮಾಡ್ಬೋದು ಅಂತ ನೋಡೋಕೆ ಬಂದರೆ ತಕ್ಷಣ ಹೆಚ್ಚು ಕಾನ್ಸಂಟ್ರೇಟೆಡ್ ಫೀಡ್ ನಿಲ್ಲಿಸಬೇಕು. ಏನಕ್ಕೆ ನೀವು ಕಾನ್ಸಂಟ್ರೇಟೆಡ್ ಫೀಡ್ ಕೊಡ್ತಾ ಇರ್ತೀರಲ್ಲ ಜಾಸ್ತಿ ಪ್ರಮಾಣದಲ್ಲಿ, ಅದನ್ನು ಬಂದು ಸ್ವಲ್ಪ ಕಮ್ಮಿ ಮಾಡ್ಕೊಬೇಕು ಮತ್ತು ನೀರು ಒದಗಿಸಬೇಕು. ನೆಕ್ಸ್ಟ್ ಈ ರೋಗಕ್ಕೆ ಬಂದು ಪ್ರಿವೆನ್ಷನ್ ಏನು ಮಾಡಬೇಕಂತ ನೋಡೋಕೆ ಬಂದರೆ ಆಹಾರ ನಿಧಾನವಾಗಿ ಬದಲಾಯಿಸಬೇಕು ಮತ್ತು ಸಮಯಕ್ಕೆ ವ್ಯಾಕ್ಸಿನೇಷನ್ ಹಾಕ್ಸಿರಬೇಕು. ಈ ಥರ ಮಾಡೋದ್ರಿಂದ ಬಂದು ನಿಮಗೆ ಈ ರೋಗನ ಬಂದು ತಡೆಯಬಹುದು. ಇದಕ್ಕೆ ಟ್ರೀಟ್ಮೆಂಟ್ ಬಂದು ನೀವು ತಕ್ಷಣ ಪಶು ವೈದ್ಯರನ ಸಹಾಯದಿಂದ ನೀವು ಈ ಟ್ರೀಟ್ಮೆಂಟ್ನ ಕೊಡ್ಬೋದು. ಅದಕ್ಕೆ ಪಶು ವೈದ್ಯರನ್ನು ಸಂಪರ್ಕಿಸಿ ಮುಖ್ಯವಾಗಿ. ನೆಕ್ಸ್ಟು 4ನೇ ರೋಗ ಬಂದು ಪೆನೋಮೋನಿಯಾ ಅನ್ನುತ್ತಾರೆ. ಇದಕ್ಕೆ ಲಕ್ಷಣಗಳು ಅಂತ ನೋಡೋಕೆ ಬಂದರೆ ಕೆಮ್ಮು ಬರುತ್ತದೆ ಮತ್ತು ಉಸಿರಾಡಲು ಬಂದು ಮೇಕೆಗಳು ಕಷ್ಟವಾಗಿರುತ್ತದೆ ಮತ್ತು ಮೂಗಿನಿಂದ ದ್ರವ ಬರುತ್ತದೆ. ಇದಕ್ಕೆ ಫಸ್ಟ್ ಏಡ್ ಅಂತ ನೋಡೋಕೆ ಬಂದರೆ ಬಿಸಿ ಮತ್ತು ಒಣ ಜಾಗದಲ್ಲಿ ಆ ಮೇಕೆಯನ್ನು ಇಡಿ ಮತ್ತು ಇದಕ್ಕೆ ತಣ್ಣಗಿರೋ ಗಾಳಿಯನ್ನು ಹೊಡೆಯಬಾರದು ಮತ್ತು ಅದಕ್ಕೆ ಬೆಚ್ಚಗಿರೋ ಜಾಗದಲ್ಲಿ ಬಂದು ಈ ಮೇಕೆಗಳನ್ನು ಕಟ್ಟಾಕಬೇಕು. ನೆಕ್ಸ್ಟ್ ನಾವು 5ನೇ ರೋಗ ನೋಡುವಂಥದ್ದು ಬಂದು ಗೋಟ್ ಪಾಕ್ಸ್ ಅಂತಾರೆ. ಇದಕ್ಕೆ ಬಂದು ಒಂಥರ ಗುಳ್ಳೆ ಬರುತ್ತಲ್ಲ ಮುಖದಲ್ಲಿ ಮತ್ತು ಫುಲ್ ಬಾಡಿಯಲ್ಲಿ, ಇದಕ್ಕೆ ಬಂದು ಗೋಟ್ ಪಾಕ್ಸ್ ಅಂತಾರೆ. ಇದರ ಲಕ್ಷಣಗಳು ಅಂತ ನೋಡೋಕೆ ಬಂದರೆ ಚರ್ಮದಲ್ಲಿ ಗುಳ್ಳೆಗಳಾಗುತ್ತದೆ ಮತ್ತು ಜ್ವರ ಬರುತ್ತದೆ. ಇದಕ್ಕೆ ಫಸ್ಟ್ ಏಡ್ ಅಂತ ನೋಡೋಕೆ ಬಂದರೆ ನೀವು ಅಟ್ಯಾಕ್ ಆಗಿರೋದಂದರೆ ನಿಮಗೆ ಆ ರೋಗ ಬಂದಿರುತ್ತಲ್ಲ ಗುಳ್ಳೆ ಬಂದಿರೋ ಮೇಕೆಗಳನ್ನು ಬಂದು ಫಸ್ಟು ನೀವು ಸಪ್ರೇಟ್ ಮಾಡಿಬಿಡಿ, ಬೇರೆ ಮೇಕೆಗಳಿಂದ ಸಪ್ರೇಟ್ ಮಾಡಿ ಚಿಕಿತ್ಸೆ ನೀಡಿ. ಮತ್ತು ಇದಕ್ಕೆ ಪ್ರಿವೆನ್ಷನ್ ಅಂತ ನೋಡೋಕೆ ಬಂದರೆ ವರ್ಷಕ್ಕೊಮ್ಮೆ ವ್ಯಾಕ್ಸಿನೇಷನ್ ಹಾಕ್ಸಿ. ಈ ಥರ ಹಾಕ್ಸೋದ್ರಿಂದ ಬಂದು ಈ ರೋಗಗಳು ಕಮ್ಮಿ ಆಗುತ್ತದೆ. ನೆಕ್ಸ್ಟು 6ನೇ ರೋಗ ಅಂತ ನೋಡೋಕೆ ಬಂದರೆ ಇದಕ್ಕೆ ಪಿಂಕ್ ಐ ಅಂತಾರೆ. ಅಂದರೆ ನೀವು ಬಂದು ಪಿಂಕ್ ಕಲರ್ ಕಣ್ಣುಗಳು ಆಗಿರುತ್ತದೆ. ಏನಕ್ಕಂತ ನೋಡೋಕೆ ಬಂದರೆ ಇದರ ಲಕ್ಷಣಗಳು ಅಂತ ನೋಡೋಕೆ ಬಂದರೆ ಕಣ್ಣು ಕೆಂಪಾಗೋದು ಮತ್ತು ಕಣ್ಣೀರು ಹೆಚ್ಚಾಗುತ್ತದೆ. ಇದಕ್ಕೆ ಫಸ್ಟ್ ಏಡ್ ಅಂತ ನೋಡೋಕೆ ಬಂದರೆ ಧೂಳು ಕಡಿಮೆ ಆಗಿರೋ ಜಾಗದಲ್ಲಿ ಬಂದು ಮೇಕೆನ ಕಟ್ಟಬೇಕು ಮತ್ತು ಕಣ್ಣಿಗೆ ಗಾಯ ಆಗದಂತೆ ನೋಡಿಕೊಳ್ಳಬೇಕು. ನೆಕ್ಸ್ಟ್ ರೋಗ ನಾವು ನೋಡುವಂಥದ್ದು ಬಂದು ಕೊಕಾರ್ಡಿಸಿಯೋಸಿಸ್ ಅಂತಾರೆ. ಇದರ ಲಕ್ಷಣಗಳು ಅಂತ ನೋಡೋಕೆ ಬಂದರೆ ಅತಿಸಾರ ಆಗುತ್ತದೆ ಮತ್ತು ತೂಕ ಕಡಿಮೆ ಆಗುತ್ತದೆ ಮತ್ತು ದುಬಾಳತೆ ಆಗುತ್ತದೆ. ಈ ರೋಗಕ್ಕೆ ಬಂದು ಫಸ್ಟ್ ಏಡ್ ಅಂತ ನೋಡೋಕೆ ಬಂದರೆ ಎಲೆಕ್ಟ್ರೋಲೈಟ್ ಮತ್ತು ನೀರು ಕೊಡಿ. ಇದಕ್ಕೆ ಬಂದು ಫಸ್ಟ್ ಏಡ್ ಇದೇ ಆಗಿರುತ್ತದೆ. ಮತ್ತು ಇದಕ್ಕೆ ಪ್ರಿವೆನ್ಷನ್ ಅಂತ ನೋಡೋಕೆ ಬಂದರೆ ಸ್ವಚ್ಛ ನೀರು ಮತ್ತು ಆಹಾರ ಕೊಟ್ಟರೆ ಇದಕ್ಕೆ ಈ ರೋಗವನ್ನು ತಡೆಯಬಹುದು. ಈ ರೋಗಕ್ಕೆ ಟ್ರೀಟ್ಮೆಂಟ್ ಅಂತ ನೋಡೋಕೆ ಬಂದರೆ ನೀರಿನ ಕೊರತೆ ಸರಿಪಡಿಸುವುದು ಮುಖ್ಯವಾಗಿರುತ್ತದೆ ಮತ್ತು ಎಫೆಕ್ಟ್ ಆಗಿರೋ ಮೇಕೆಗಳನ್ನು ಬಂದು ಸಪ್ರೇಟ್ ಮಾಡಿ ಚಿಕಿತ್ಸೆ ನೀಡಲಾಗುತ್ತದೆ. ನೆಕ್ಸ್ಟು ನಾವು ನೋಡೋವಂಥ ರೋಗ ಬಂದು ವರ್ಮ್ ಇನ್ಫೆಸ್ಟೇಷನ್ ಅಂತಾರೆ. ಇದು ಬಂದು ಹುಳಗಳು ಜಾಸ್ತಿ ಆಗುತ್ತಲ್ಲ ಅದಕ್ಕೆ. ಇದರ ಲಕ್ಷಣಗಳು ಅಂತ ನೋಡೋಕೆ ಬಂದರೆ ತೂಕ ಕಡಿಮೆ ಆಗುವುದು ಮತ್ತು ದುಬಾಳತೆ ಆಗುವುದು. ನೆಕ್ಸ್ಟ್ ಇದಕ್ಕೆ ಫಸ್ಟ್ ಏಡ್ ಅಂತ ನೋಡೋಕೆ ಬಂದರೆ ಶುದ್ಧ ಕುಡಿಯುವ ನೀರು ಬಂದು ಇಕ್ಕಿದ್ರೆ
ಥರ ರೋಗಗಳು ಬಂದು ತಡೆಯಬಹುದು. ಮತ್ತು ಈ ರೋಗಕ್ಕೆ ಪ್ರಿವೆನ್ಷನ್ ಅಂತ ನೋಡೋಕೆ ಬಂದರೆ ಪ್ರತಿ 3 ಇಂದ 4 ತಿಂಗಳಿಗೆ ಡಿವಾರ್ಮಿಂಗ್ ಕಡ್ಡಾಯವಾಗಿ ಮಾಡಬೇಕು. ಇದರಿಂದ ಬಂದು ಈ ವರ್ಮ್ ಇನ್ಫೆಸ್ಟೇಷನ್ನು ರೋಗವನ್ನು ತಡೆಯಬಹುದು. ಇದಕ್ಕೆ ಟ್ರೀಟ್ಮೆಂಟ್ ಅಂತ ನೋಡೋಕೆ ಬಂದರೆ ಮೂಲ ಪರೀಕ್ಷೆ ಮತ್ತು ಮೇಕೆಗೆ ಸಿದ್ಧತೆವಾಗಿ ಅನುಗುಣವಾಗಿ ಚಿಕಿತ್ಸೆ ನೀಡಲಾಗುತ್ತದೆ ಮತ್ತು ಸಂಪೂರ್ಣವಾಗಿ ಹಿಂದೇನು ಪರಿಶೀಲಿಸುವುದು ಮುಖ್ಯವಾಗಿರುತ್ತದೆ. ನೆಕ್ಸ್ಟ್ ನಾವು ನೋಡುವಂಥ ರೋಗ ಬಂದು ಬ್ಲೋಟ್ ಆಗುವುದು. ಇದರ ಲಕ್ಷಣಗಳು ಅಂತ ನೋಡೋಕೆ ಬಂದರೆ ಹೊಟ್ಟೆ ಹರಟ ಉಬ್ಬುವುದು ಮತ್ತು ಉಸಿರಾಟ ಕಷ್ಟಪಡಲು ಈ ಥರ ಇದ್ದರೆ ಬಂದು ಇದು ಬ್ಲೋಟ್ ಆಗಿದೆ ಅಂತ ಅರ್ಥ. ಇದಕ್ಕೆ ಫಸ್ಟ್ ಏಡ್ ಅಂತ ನೋಡೋಕೆ ಬಂದರೆ ತಕ್ಷಣ ಪಶು ವೈದ್ಯರನ್ನು ಕರೆ ಮಾಡಿ, ಇಲ್ಲಾಂದರೆ ಮೇಕೆ ಸಾಯಲು ಬಂದು ತುಂಬ ಚಾನ್ಸಸ್ ಇರುತ್ತದೆ. ಈ ರೋಗಕ್ಕೆ ಬಂದು ಪ್ರಿವೆನ್ಷನ್ ಅಂತ ನೋಡೋಕೆ ಬಂದರೆ ಹೆಚ್ಚು ಕಾನ್ಸಂಟ್ರೇಟೆಡ್ ಫೀಡ್ ಒಮ್ಮೆಲೆ ಕೊಡಬಾರ್ದು. ಇದರ ಕೊಡೋದ್ರಿಂದ ಬಂದು ಹೊಟ್ಟೆ ಉಬ್ಬರ ಬಂದು ಜಾಸ್ತಿ ಬರುತ್ತದೆ. ಮತ್ತು ಈ ಬ್ಲೋಟ್ ರೋಗಕ್ಕೆ ಟ್ರೀಟ್ಮೆಂಟ್ ಅಂತ ನೋಡೋಕೆ ಬಂದರೆ ಇದು ತುರ್ತು ಪರಿಸ್ಥಿತಿಯಾಗುತ್ತದೆ ಮತ್ತು ಸಮಯಕ್ಕೆ ಚಿಕಿತ್ಸೆ ಸಿಗದಿದ್ದರೆ ಜೀವಕ್ಕೆ ಅಪಾಯವಾಗುತ್ತದೆ ಮೇಕೆಗಳಿಗೆ. ಮತ್ತು ಸ್ನೇಹಿತರೆ, ಸಾಮಾನ್ಯವಾಗಿ ಫಸ್ಟ್ ಏಡ್ ಕಿಟ್ಟು ಮೇಕೆ ಸಾಕುವವರಿಗೆ ಮನೆಯಲ್ಲಿ ಇಟ್ಟುಕೊಳ್ಳಬಹುದಾದ ವಸ್ತುಗಳು ಅಂತ ನೋಡೋಕೆ ಬಂದರೆ ಫಸ್ಟು ಥರ್ಮೋಮೀಟರು, 2ನೇದು ಕಾಟನ್ನು ಮತ್ತು 3ನೇದು ಬ್ಯಾಂಡೇಜ್ ಇಟ್ಕೊಬೇಕು ಮತ್ತು 4ನೇದು ಆ್ಯಂಟಿಸೆಪ್ಟಿಕ್ ಲೋಷನ್ ಅಂತ ಬರುತ್ತೆ, ಅದು ಇಟ್ಕೊಬೇಕು. ಮತ್ತು 5ನೇದು ಬಂದು ಎಲೆಕ್ಟ್ರೋಲೈಟ್ ಪೌಡ್ರು ಮತ್ತು 6ನೇದು ಸಿರಂಜ್ ಇಟ್ಕೊಬೇಕು. ಒಂದು ಶುದ್ಧವಾದ ಸಿರನ್ನು, ಹೊಸ ಸಿರಂಜು ಮತ್ತು ಗ್ಲೌಸಸ್ಸು ಯೂಸ್ ಮಾಡ್ಕೊಬೋದು ನೀವು ಈ ಥರ ಟ್ರೀಟ್ಮೆಂಟ್ ಮಾಡೋಕ್ಕೆ. ಮತ್ತು ಸ್ನೇಹಿತರೆ, ಗಮನಿಸಬೇಕಾದ ವಿಷಯ ಅಂತ ನೋಡೋಕೆ ಬಂದರೆ ವೈದ್ಯರ ಸಲಹೆಯಿಂದ ಆ್ಯಂಟಿಬಯೋಟಿಕ್ ಅಥವಾ ಇಂಜೆಕ್ಷನ್ ಕೊಡಬೇಕು. ಏನಕ್ಕಂದರೆ ಒಬ್ಬೊಬ್ಬರು ಬಿಗಿನರ್ಸ್ ಆಗಿರ್ತೀರ ಮತ್ತು ಇದರಲ್ಲಿ ಈ ಫೀಲ್ಡಲ್ಲಿ, ಅದರಿಂದ ಎಕ್ಸ್ಪೀರಿಯನ್ಸ್ ಆಳುಗಳಿದ್ದರೆ ಮಾತ್ರ ನೀವು ಈ ಥರ ಮಾಡ್ಬೋದು. ನೆಕ್ಸ್ಟು ಸ್ನೇಹಿತರೆ, ವ್ಯಾಕ್ಸಿನೇಷನ್ ಶೆಡ್ಯೂಲ್ ಅಂತ ನೋಡೋಕೆ ಬಂದರೆ ಇದು PPR ವ್ಯಾಕ್ಸಿನೇಷನ್ ಫಸ್ಟು ನಾವು ನೋಡೋವಂಥದ್ದು. ಇದು ಬಂದು 3 ಇಂದ 4 ತಿಂಗಳು ಮೇಕೆಗೆ ಬಂದು ವಯಸ್ಸಿನಲ್ಲಿ ಒಂದ್ಸಲಿ ಕೊಡ್ಬೋದು. ನಂತರ ವರ್ಷಕ್ಕೊಮ್ಮೆ ನೀವು ಈ ಮೇಕೆಗಳಿಗೆ PPR ವ್ಯಾಕ್ಸಿನೇಷನ್ ಹಾಕಲೇಬೇಕು ಕಡ್ಡಾಯ. ಮತ್ತು ಸ್ನೇಹಿತರೆ, ನೆಕ್ಸ್ಟ್ ವ್ಯಾಕ್ಸಿನೇಷನ್ ನಾವು ನೋಡೋವಂಥದ್ದು ಬಂದು FMD ವ್ಯಾಕ್ಸಿನೇಷನ್ ಅಂತಾರೆ. ಇದು ಬಂದು 4 ತಿಂಗಳು ಮರಿಗೆ ಬಂದು ಒಂದ್ಸಲಿ ಕೊಡಬೇಕು ಮತ್ತು ಪ್ರತಿ 6 ತಿಂಗಳಿಗೆ ಈ ವ್ಯಾಕ್ಸಿನೇಷನ್ ಕೊಡಲೇಬೇಕು. ನೆಕ್ಸ್ಟು ಬಂದು ಎಂಟ್ರೋಟೋಕ್ಸ್ಮಿಯಾ ವ್ಯಾಕ್ಸಿನೇಷನ್ ಬಂದು ಇದು 3 ಇಂದ 4 ತಿಂಗಳು ಮರಿಗೆ ಬಂದು ಒಂದ್ಸಲಿ ಕೊಡಬೇಕು ಮತ್ತು ನಂತರ ವರ್ಷಕ್ಕೊಮ್ಮೆ ಕೊಟ್ಟರೆ ಸಾಕಾಗುತ್ತದೆ ಈ ವ್ಯಾಕ್ಸಿನೇಷನ್ಗಳು. ನೆಕ್ಸ್ಟು ನಾವು ನೋಡುವಂಥದ್ದು ಬಂದು ಗೋಟ್ ಫಾಕ್ಸ್ ವ್ಯಾಕ್ಸಿನೇಷನ್. ಈ ವ್ಯಾಕ್ಸಿನೇಷನ್ ಬಂದು ಕೊಡೋದ್ರಿಂದ ಬಂದು ಗುಳ್ಳೆಗಳು ತಡೆಯಬಹುದು. ಅಂದರೆ ಮೈ ಮೇಲೆ ಮುಖ ಹತ್ರ ಅಲ್ಲಿ ಬಂದು ಗುಳ್ಳೆಗಳು ಬರುತ್ತಲ್ಲ, ಈ ವ್ಯಾಕ್ಸಿನೇಷನ್ ಬಂದು ವರ್ಷಕ್ಕೊಮ್ಮೆ ಕೊಡೋದು. ಇದು ಕೊಡೋದ್ರಿಂದ ಬಂದು ಈ ರೋಗವನ್ನು ತಡೆಯಬಹುದು. ಸ್ನೇಹಿತರೆ, ಇವಾಗ ನಾವು ನೋಡುವಂಥದ್ದು ಬಂದು ಮೇಕೆಗಳಿಗೆ ರೋಗ ಬರದಂತೆ ತಡೆಯುವುದು ಹೇಗೆ ಅಂತ ನೋಡೋಣ ಬನ್ನಿ. ಶುದ್ಧ ನೀರು ನೀಡಬೇಕು ಮೇಕೆಗಳಿಗೆ ಮತ್ತು ನೀರನ್ನು ಬದಲಾಯಿಸಬೇಕು ಮತ್ತು ಶೆಡ್ಡನ್ನು, ಮೇಕೆ ಇರುವ ಶೆಡ್ಡನ್ನು ಬಂದು ಸ್ವಚ್ಛವಾಗಿ ಇಟ್ಕೊಬೇಕು. ಮತ್ತು ನೀವು ಆಚೆಗಡೆಯಿಂದ ಹೊಸ ಮೇಕೆಗಳನ್ನು ತರುವುದು ಬಂದು 10 ಇಂದ 15 ದಿನ ಬಂದು ನೀವು ಕ್ವಾರಂಟೈನ್ ಮಾಡಿ, ಅಂದರೆ ಬೇರೆ ಕಡೆ ಇಕ್ಕಿ ಅದನ್ನು ಸ್ವಲ್ಪ ದಿನ ಹಿಡ್ಕೊಂಡು ಮತ್ತು ಕ್ವಾರಂಟೈನ್ ಮಾಡಿ ಅದನ್ನು ಕ್ಲೀನಾಗಿ ನೋಡ್ಕೊಂಡು ಮತ್ತೆ ಈ ಮೇಕೆಗಳ ಜೊತೆ ಬಿಡ್ಬೋದು. ಮತ್ತು ಉತ್ತಮ ಆಹಾರ ಕೊಡಬೇಕು ಎಲ್ಲ ಮೇಕೆಗಳಿಗೆ ಮತ್ತು ಸಮಯಕ್ಕೆ ಡಿವಾರ್ಮಿಂಗ್ ಮಾಡಬೇಕು ಮತ್ತು ವ್ಯಾಕ್ಸಿನೇಷನನ್ನು ತಪ್ಪಿಸಬೇಡಿ. ಏನಕ್ಕೆಂದರೆ ನಿಮ್ಮ ವ್ಯಾಕ್ಸಿನೇಷನ್ ಕರೆಕ್ಟಾಗಿ ಇಕ್ತಾ ಬಂದರೆ ನೀವು ಯಾವ ರೋಗ ಬಂದಿಲ್ಲ, ನೀವು ಮೇಕೆಗಳನ್ನು ಆರೋಗ್ಯವಾಗಿ ಇಟ್ಕೊಬೋದು. ಸ್ನೇಹಿತರೆ, ಅಷ್ಟೇ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಅನಿಸಿದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಮೇಕೆ ಸಾಕಾಣಿಕೆ ಸಂಬಂಧಿತ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ. ಇನ್ನು ಇಂತಹ ಪೆಟ್ ಮತ್ತು ಲೈವ್ ಸ್ಟಾಕ್ ಮಾಹಿತಿಗೆ ನಮ್ಮ ಚಾನೆಲ್ ಪೆಟ್ಸ್ ಲೋಕನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.